ಎಲ್ರಿಗೂ ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಲೆಕ್ಟ್ರಿಕಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕಿದ್ದೇವೆ. ಇಲೆಕ್ಟ್ರಿಕಲ್ ನಮ್ಮ ಎ ಸಿ ಫೀಲ್ಡಲ್ಲಿ, ರೆಫ್ರಿಜರೇಷನ್ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಪಾರ್ಟ್ಸ್. ನಾವು ಇಲೆಕ್ಟ್ರಿಷಿಯನ್ ಅಲ್ಲ ಅಂತ ನೀವು ಯಾವತ್ತೂ ತಿಳ್ಕೊಳ್ಬಾರ್ದು. ಎ ಸಿಯಲ್ಲಿ, ರೆಫ್ರಿಜರೇಷನಲ್ಲಿ ಕೆಲಸ ಮಾಡೋರಿಗೆ ಇಲೆಕ್ಟ್ರಿಕಲ್ ನಾಲೆಜ್ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ITI ಮಾಡೋರು ಎ ಸಿ ಫೀಲ್ಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಿಮಗೆ ಪ್ಲಂಬಿಂಗ್ ವರ್ಕು, ಎಲೆಕ್ಟ್ರಿಕಲ್ ವರ್ಕು, ಮೆಕ್ಯಾನಿಕಲ್ ವರ್ಕು, ವೆಲ್ಡಿಂಗ್ ವರ್ಕು ಎಲ್ಲ ವರ್ಕನ್ನು ಇದೇ ಒಂದು ಕೋರ್ಸಲ್ಲಿ ಹಾಕಿರ್ತಾರೆ. ಸೊ ITIಯಲ್ಲಿ ಎ ಸಿ ಫೀಲ್ಡನ್ನೇ ತಗೊಳ್ಳೋದು ನನ್ನ ಪ್ರಕಾರ ಇನ್ ಫ್ಯೂಚರ್ ಕೆರಿಯರ್ಗೆ ಒಳ್ಳೆಯದಂತ ಹೇಳ್ತಾ ಇದ್ದೇನೆ. ಸೊ ಇಲೆಕ್ಟ್ರಿಕಲಲ್ಲಿ ನಮ್ಮ ಎ ಸಿಯಲ್ಲಿ ನಮಗೆ ಕಾಂಟ್ಯಾಕ್ಟರ್ ಯೂಸ್ ಬರುತ್ತೆ, ಓವರ್ಲೋಡ್ ಯೂಸ್ ಬರುತ್ತೆ, ಸ್ವಿಚಸ್ ಬರುತ್ತೆ, ಟೈಮರ್ ಬರುತ್ತೆ. ತುಂಬ ಇದೇ ಥರ ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ಗಳನ್ನು ನಾವು ಅಪ್ಲಯನ್ಸಸ್ಗಳನ್ನು, ಡಿವೈಸ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾಕಂದರೆ ಕೆಲವು ಸೇಫ್ಟಿ ಡಿವೈಸ್ ಆಗಿರ್ಬೋದು, ಮತ್ತು ಕಾಂಟ್ಯಾಕ್ಟರ್ಸ್ ಆಗಿರ್ಬೋದು, ಆ ಥರ ಅಪ್ಲಯನ್ಸಸ್ಸಲ್ಲಿ ಬರುತ್ತೆ. ಬೇರೆ ಬೇರೆ ಅಪ್ಲಯನ್ಸಲ್ಲಿ ಬೇರೆ ಬೇರೆ ಟೈಪ್ ಆದ ಸೇಫ್ಟಿ ಡಿವೈಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನಾವು ಇಲೆಕ್ಟ್ರಿಕಲ್ಲಿ ವರ್ಕ್ ಮಾಡ್ತಾ ಇರುವಾಗ ನೀವು ಮಿಷಿನಲ್ಲಿ ಡ್ರಾಯಿಂಗ್ ಅಂತ ಬರುತ್ತೆ. ಹೇಗೆ ವೈರಿಂಗ್ ಆಗಿದೆ, ಎಲ್ಲಿಂದ ಎಲ್ಲಿ ಡ್ರಾಯಿಂಗ್ ಹೋಗ್ತಾ ಇದೆ, ಆ ಥರ ಒಂದು ಡ್ರಾಯಿಂಗ್ ಸಹ ಬರ್ತದೆ. ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಅಂದರೆ ಈ ಥರ ನೀವು ನೋಡ್ಬೋದು. ಈ ಥರ ಎಲ್ಲಿ ಕಾಂಟ್ಯಾಕ್ಟರ್ ಇದೆ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಹೋಗುತ್ತೆ, ಸ್ವಿಚ್, ನಮ್ಮದು ಲೋ ಪ್ರೆಷರ್ ಸ್ವಿಚ್ ಯಾವುದು, ಹೈ ಪ್ರೆಷರ್ ಸ್ವಿಚ್ ಯಾವುದು, ಅಲ್ಲಿಂದ ಮೋಟ್ರ್ ಪ್ರೊಡಕ್ಟ್ ಹೇಗೆ ವೈರ್ ಹೋಗುತ್ತೆ, ಆ ಥರ ಡಿಫ್ರೆಂಟ್ ಆದ ವೈರಿಂಗ್ ಒಂದು ಪೇಪರಲ್ಲಿ ಪ್ಯಾಕೇಜ್ AC ಆಗಿರ್ಬೋದು, ಅದರಲ್ಲಿ ಬೇರೆ FHU ಆಗಿರ್ಬೋದು, ಅದರ ಜೊತೆನೇ ಒಂದು ಡಯಾಗ್ರಾಮ್ ಅಂತ ಬರುತ್ತೆ. ಸೊ ಅದರ ಪ್ರಕಾರ ನಾವೇನಾದರೂ ಅದರಲ್ಲಿ ಹಾಳಾಗಿದ್ದರೆ ಆ ವೈರಿಂಗ್ ನೋಡಿಕೊಂಡು ಟ್ರೇಸ್ ಮಾಡಬೇಕಾಗುತ್ತೆ. ಸೊ ವೈರಿಂಗ್ ನೋಡ್ಕೊಂಡು ಟ್ರೇಸ್ ಮಾಡಬೇಕಾಗಿದ್ದರೆ ನಮಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಕಾಮನ್ ಆದ ಕೆಲವೊಂದು ವಿಷಯಗಳು ಬೇಸಿಕ್ ಆಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಕಾಮನ್ ಆಗಿರೋ ಯಾವುದು ಇಲೆಕ್ಟ್ರಿಕಲಿ ನಮಗೆ ಇಂಪಾರ್ಟೆಂಟ್ ಅಂತ ಎಕ್ಸಾಂಪಲ್, ಒಂದು ಕಾಂಟ್ಯಾಕ್ಟರ್ ತಗೊಂಡ್ರೆ ಕಾಂಟ್ಯಾಕ್ಟರಲ್ಲಿ ಪಾಯಿಂಟ್ಸ್ ಎಲ್ಲ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಇವಾಗ L1, L2, L3, ಆಮೇಲೆ ಈ ಕಡೆ ನೋಡ್ಬೋದು T1, T2, T3, ಮತ್ತು ಇಲ್ಲಿ NO, NC, ಇಲ್ಲಿ ಸಹ NO, NC ಇದೆ, A1, A2 ಇದೆ, ಮತ್ತು ಬೇರೆ ಬೇರೆ ಸ್ವಿಚಸ್ ಸಹ ಬರುತ್ತೆ. ನೀವು ಇಲ್ಲಿ ನೋಡಿ, ಇದು ರೆಡ್ ಆಗಿದೆ, ಇದು ಗ್ರೀನ್ ಆಗಿದೆ. ಗ್ರೀನ್ ಅಂತ ಹೇಳಿದ್ರೆ ನಾರ್ಮಲಿ ಓಪನ್ ಸ್ವಿಚ್ಚು, ರೆಡ್ ಅಂತ ಹೇಳಿದರೆ ನಾರ್ಮಲಿ ಕ್ಲೋಸ್ ಸ್ವಿಚ್ಚು. ಅದರ ನಂತರ ಟೈಮರ್ಸ್ ನೀವು ನೋಡ್ರಿ, ಟೈಮರ್ಸಲ್ಲಿ ಬರುತ್ತೆ ಒಂದು ಪಾಯಿಂಟ್ ಕಾಮನ್, ಇನ್ನೊಂದು ಪಾಯಿಂಟ್ ಔಟು. ಸೊ ಈ ಥರ ಬೇರೆ ಬೇರೆ ಅಪ್ಲಯನ್ಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಮೋಟ್ರು ಇಂಡಿಕೇಶನ್ ಇದೆ, ಇದಾದ ನಂತರ ಇಲ್ಲಿ ನಾರ್ಮಲಿ ಓಪನ್ ಆದ ಒಂದು ಪಾಯಿಂಟ್ಸ್ ಸಹ ಕಾಣಿಸ್ತಾ ಇದೆ. ಇದು ಒಂದು ಅಂಡರ್ ವೋಲ್ಟೇಜ್ ರಿಲೇ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ L1, L2, L3 ಮತ್ತು ನ್ಯೂಟ್ರಲ್. ಈ ಕಡೆ 15, 16, 18 ಮತ್ತು ಇದರದ್ದು ಇಲ್ಲಿ ಪಾಯಿಂಟ್ಸ್ ನೋಡ್ಬೋದು ನೀವು. 15 ಮತ್ತು 16 ಕ್ಲೋಸ್ ಆಗಿದೆ, 15 ಮತ್ತು 18 ಓಪನ್ ಇದೆ. ಸೊ ಮತ್ತು ಇದು 3 ಫೇಸ್ ಕೊಡಬೇಕು, L1, L2, L3, ಇಲ್ಲಿ ನ್ಯೂಟ್ರಲ್. ಇದೇ ಥರ ಎಲ್ಲದರಲ್ಲಿ ಬೇರೆ ಬೇರೆ ಟೈಪ್ ಆಗಿರುವ ಒಂದು ಕಾಮನ್ ಆಗಿ ನೀವು ನೋಡ್ಬೋದು. NO, NC ಅಂತ ಇರೋದು ಎಲ್ಲದರಲ್ಲಿ ಒಂದು ಕಾಮನ್ ಆಗಿರುತ್ತೆ. ಅದಾದ ನಂತರ L1, L2, L3 ಇದು 3 ಫೇಸಲ್ಲಿ RYB ಇದ್ದ ಹಾಗೆ L1, L2, L3 ಅಂತ ಹೇಳ್ತೇವೆ. ಔಟ್ಪುಟ್ಟಲ್ಲಿ T1, T2, T3 ಅಂತ ಹೇಳ್ತೇವೆ. ಸೊ ನಮಗೆ ಬೇಸಿಕ್ಕಾಗಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋ ಯಾವುದು NO, NC ಅಂದರೆ ಏನಂತ, NO, NC ಹೇಗೆ ಕೆಲಸ ಮಾಡುತ್ತಂತ. ಸೊ ಇದು ಒಂದು ಕಾಂಟ್ಯಾಕ್ಟರ್ ನಾವು ಎ ಸಿಯಲ್ಲಿ ಯೂಸ್ ಮಾಡ್ತೇವೆ ನಾರ್ಮಲ್ ಆಗಿ. ಇದು 3 ಫೇಸ್ ಕಾಂಟ್ಯಾಕ್ಟರ್. 3 ಫೇಸ್ ಕಾಂಟ್ಯಾಕ್ಟ್ರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು NO ಅಂತ ಒಂದು ಪಾಯಿಂಟ್ ಇದೆ, ಇದರ ಪಕ್ಕದಲ್ಲಿ ಒಂದು NC ಅಂತ ಪಾಯಿಂಟ್ ಇದೆ, ಇದ್ರ ಕೆಳಗಡೆ ಇಲ್ಲಿ ಒಂದು NO ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು NC ಅಂತ ಪಾಯಿಂಟ್ ಇದೆ. ಸೊ ಈ NO ಮತ್ತು NC ಅಂದರೆ ಏನು ಇದರ ಸಂಬಂಧ, ಇದರಲ್ಲಿ ಯಾಕೆ NO, NC ಅಂತ ಹಾಕಿರ್ತಾರೆ ಅಂತ. ಸೊ NOದ ಮೀನಿಂಗ್ ಅಂತ ಹೇಳಿ ನಾರ್ಮಲ್ ಆಗಿ ಇದು ಫುಲ್ ಫಾರ್ಮ್ ಏನು ಹೇಳಿದೆ, ನಾರ್ಮಲಿ ಓಪನ್. NCಯ ಮೀನಿಂಗ್ ಅಂತ ಹೇಳಿದರೆ ನಾರ್ಮಲಿ ಕ್ಲೋಸ್. ಒಂದು ಓಪನ್, ಒಂದು ಕ್ಲೋಸ್ ಅಂತ. NO ಆಗಿದ್ರೆ ಅದು ಓಪನ್ ಅಂತ, NC ಆಗಿದ್ರೆ ಅದು ಕ್ಲೋಸ್ ಅಂತ. ಸೊ ಈ ಕಾಂಟ್ಯಾಕ್ಟರಲ್ಲಿ NO, NC ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಇಲ್ಲಿ NO ಬರದೆ, ಇದ್ರ ಕೆಳಗಡೆ NO ಬರದೆ, ಇಲ್ಲಿ NC ಬರದೆ, ಇದ್ರ ಕೆಳಗಡೆ NC ಬರುತ್ತೆ. ಸೊ ಈ ಪಾಯಿಂಟಿಗೆ ಸಂಬಂಧ ಇದೆ ಅಂತ ಹೇಳಿದ ಅರ್ಥ. ಇದರೊಳಗಡೆ ಇದು ಕಾಂಟ್ಯಾಕ್ಟ್ಸ್ ಇದೆ, ಈ NC ಜೊತೆ ಕಾಂಟ್ಯಾಕ್ಟ್ ಇದೆ, ಈ NO ಜೊತೆ ಕಾಂಟ್ಯಾಕ್ಟ್ ಇದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ. ಸೊ ನಾರ್ಮಲ್ ಆಗಿ ನಾವು ಈ NCಗೆ ನಾವು ಪಾಯಿಂಟಿಗೆ ಮಲ್ಟಿಮೀಟರ್ ಇಟ್ಟು ನೋಡಿದರೆ ಇದರ ಮಧ್ಯೆ ಕಂಟಿನ್ಯೂಟಿ ಬರಬೇಕು, ಯಾಕಂದರೆ ಇದು ಕ್ಲೋಸ್ ಆಗಿದೆ. ಇಲ್ಲಿ NO ಮತ್ತು ಈ NO ಮಧ್ಯೆ ಇಲ್ಲಿ ನಾವು ಕಂಟಿನ್ಯೂಟಿ ನೋಡಿದರೆ ಕಂಟಿನ್ಯೂಟಿ ಬರಲ್ಲ. ಯಾಕಂತ ಹೇಳಿದರೆ ಈ ಕಾಂಟ್ಯಾಕ್ಟರ್ ಇವಾಗ ಆ್ಯಕ್ಟಿವ್ ಆಗಿಲ್ಲ. ಈ ಕಾಂಟ್ಯಾಕ್ಟ್ರಲ್ಲಿ ನೋಡಿ, ಈ ಪಾಯಿಂಟ್ಸ್ ಇವಾಗ ಮೇಲ್ಗಡೆನೇ ಇದೆ, ಇದು ಒಳಗಡೆ ಹೋಗಿಲ್ಲ, ಅಂದರೆ ಈ ಕಾಂಟ್ಯಾಕ್ಟರ್ ವರ್ಕ್ ಆಗಿಲ್ಲ ಇನ್ನು.
ಯಾವಾಗ ಕಾಂಟ್ಯಾಕ್ಟರ್ ವರ್ಕ್ ಆಗುತ್ತೆ ಆವಾಗ ಈ ಪಾಯಿಂಟ್ಸ್ ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಈ ವರ್ಕ್ ಆಗೋದು ಅಂತ ಹೇಳಿದರೆ ಇದಕ್ಕೆ A1 A2ಗೆ ಪವರ್ ಕೊಟ್ಟಾಗ ಈ ಕಾಂಟ್ಯಾಕ್ಟರ್ ಒಳಗೆ ಹೋಗುತ್ತೆ. ಸೊ ಒಳಗೆ ಹೋದಾಗ ಏನಾಗುತ್ತೆ, ಈ ಪಾಯಿಂಟ್ಸ್ನಲ್ಲಿರೋದು ಈ NO ಇರುವ ಜಾಗ NC ಆಗುತ್ತೆ, NC ಇರುವ ಜಾಗ NO ಆಗುತ್ತೆ. ಇದರ ಕೆಲಸ ಚೇಂಜ್ ಆಗುತ್ತೆ. ಸೊ ಇದು ನಾರ್ಮಲ್ ಅಂತ ಹೇಳಿದರೆ ಇದು ನಾರ್ಮಲ್, ಇಲ್ಲಿ ಪವರ್ ಏನು ಕೊಟ್ಟಿಲ್ಲ. ಸೊ ಕೊಟ್ಟದೇ ಇರುವ ಟೈಮಲ್ಲಿ ನಾರ್ಮಲಿ ಓಪನ್ ಆಗಿರುತ್ತೆ, ಇದು ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ಪವರ್ ಕೊಟ್ಟಾಗ ಅಂದರೆ ಇದರಲ್ಲಿ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟಿವ್ ಆದಾಗ ಈ ಕಾಂಟ್ಯಾಕ್ಟರ್ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಏನಾಗುತ್ತೆ, ಇಲ್ಲಿರೋ L1 L2 L3 ಕೊಟ್ಟಿರೋ ಪವರ್ ಇಲ್ಲಿಂದ ಬರುತ್ತೆ, T1 T2 ಇಂದ ಹೊರಗೆ ಬರುತ್ತೆ. ಸೊ ಆವಾಗ ಕಾಂಟ್ಯಾಕ್ಟರ್ ವರ್ಕ್ ಆಗ್ತಾ ಇದೆ ಅಂತ. ವರ್ಕ್ ಆಗ್ತಾ ಇರುವಾಗ ಈ NO ಇರುವ ಪಾಯಿಂಟ್ NC ಆಗುತ್ತೆ, NC ಇರೋ ಪಾಯಿಂಟ್ NO ಆಗುತ್ತೆ, ಕಾಂಟ್ಯಾಕ್ಟರ್ ಆಕ್ಟಿವ್ ಆದಾಗ. ಸೊ ಇದರ ಕೆಲಸ ಈ ಯಾವ ಡಿವೈಸಲ್ಲಿ NO NC ಇದೆ ಆ ಡಿವೈಸ್ ಕೆಲಸ ಮಾಡಿದಾಗ ಈ ಪಾಯಿಂಟ್ಸ್ ಚೇಂಜ್ ಆಗುತ್ತೆ. ಸೊ ಈ ಕಾಂಟ್ಯಾಕ್ಟರ್ ಕೆಲಸ ಏನು, ಆನ್ ಆಗಲಿಕ್ಕೆ ಆಫ್ ಆಗಲಿಕ್ಕೆ. ಸೊ ಇವಾಗ ಆನ್ ಆದಾಗ ಈ ನಾರ್ಮಲಿ ಓಪನ್ ಇರೋದು ಕ್ಲೋಸ್ ಆಗುತ್ತೆ, ನಾರ್ಮಲಿ ಕ್ಲೋಸ್ ಇರೋದು ಓಪನ್ ಆಗುತ್ತೆ. ಸೊ ಇದರ ಕೆಲಸ ಇದು. ಅದು ಎಕ್ಸಾಂಪಲ್ ಇದರಲ್ಲಿ ಈ ಥರ ಕೆಲಸ ಆಗುತ್ತೆ. ಇದು ನೋಡ್ಬೋದು, ಇದು ಓವರ್ಲೋಡ್. ಸೊ ಓವರ್ಲೋಡ್ರಲ್ಲಿ ಇದರ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ NC ಇದೆ, ಇಲ್ಲಿ NC ಇದೆ, ಇಲ್ಲಿ NO ಇದೆ, ಇಲ್ಲಿ NO ಇದೆ. ಇದರಲ್ಲಿ ಏನಿದೆ, ಇದಕ್ಕೂ ಸಂಬಂಧ ಇರೋದು, ಇದರ ಕಾಂಟ್ಯಾಕ್ಟ್ ಇದರ ಜೊತೆ ಇದೆ, ಇದರ ಕಾಂಟ್ಯಾಕ್ಟ್ ಇದರ ಜೊತೆ ಇದೆ. ಸೊ ಇದು ನಾರ್ಮಲ್ ಆಗಿ ಈಗ ಇಲ್ಲಿಂದ ಇಲ್ಲಿಗೆ ನಾವು ಕಂಟಿನ್ಯೂಟಿ ನೋಡಿದರೆ ಇಲ್ಲಿಂದ ಇಲ್ಲಿ ಕಂಟಿನ್ಯೂಟಿ ಬರುವುದಿಲ್ಲ. ಮತ್ತು ಇದರ ಮಧ್ಯೆ ಕಂಟಿನ್ಯೂಟಿ ನೋಡಿದರೆ ಇದರ ಮಧ್ಯೆ ಕಂಟಿನ್ಯೂಟಿ ಇವಾಗ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದರೆ ಇದು ಇವಾಗ ನಾರ್ಮಲ್ ಆಗಿದೆ. ಇದರ ನಾರ್ಮಲ್ ಕಂಡೀಷನ್ ಯಾವುದಂತ ಹೇಳಿದರೆ ಇದರ ಕೆಲಸ ಏನು ಅಂತ ತಿಳ್ಕೊಳ್ಬೇಕು ನಾ ಯಾವತ್ತು. ಸೊ ಓವರ್ಲೋಡಿನ ಕೆಲಸ ಏನು, ಹೈ ಕರೆಂಟ್ ಆದಾಗ ಟ್ರಿಪ್ ಮಾಡಲಿಕ್ಕೆ. ಸೊ ಇದು ಟ್ರಿಪ್ ಆದಾಗ ಇದು ಕೆಲಸ ಮಾಡಿದೆ ಅಂತ ಅರ್ಥ. ಒಂದು ವೇಳೆ ಟ್ರಿಪ್ ಆಗಿಲ್ಲ, ನಾರ್ಮಲ್ ಆಗಿದೆ, ಅದು ಕೆಲಸ ಮಾಡಿಲ್ಲ ಅಂದರೆ ಅದು ನಾರ್ಮಲ್ ಕಂಡೀಷನ್ ಅಂತ ಅರ್ಥ. ಸೊ ನಾರ್ಮಲ್ ಕಂಡೀಷನಲ್ಲಿ ಈ NC ಇರೋ ಮಧ್ಯೆ ಕಂಟಿನ್ಯೂಟಿ ಬರುತ್ತೆ, ಇದರ ಮಧ್ಯೆ ಕಂಟಿನ್ಯೂಟಿ ಬರಲ್ಲ. ಒಂದು ವೇಳೆ ಇದು ಟ್ರಿಪ್ ಆಯಿತು, ಇಲ್ಲಿ ಟೆಸ್ಟ್ ಅಂತ ಬಟನ್ ಇದೆ, ಇದು ನೀವು ಟೆಸ್ಟ್ ಮಾಡಿ ಇಲ್ಲಿ ಈ ಕಡೆ ತಂದರೆ ಇದು ವರ್ಕ್ ಆಯಿತು ಅಂತ. ಸೊ ಆವಾಗ ಈ NC ಇರೋ ಪಾಯಿಂಟ್ ಇಲ್ಲಿ ನಮಗೆ ಕಂಟಿನ್ಯೂಟಿ ಬರುತ್ತೆ, ಇಲ್ಲಿ ಕಂಟಿನ್ಯೂಟಿ ಹೋಗುತ್ತೆ. ಓವರ್ಲೋಡಲ್ಲಿ ಈ ಥರ. ಎಕ್ಸಾಂಪಲ್ ಇನ್ನೊಂದು ಸ್ವಿಚ್ ತಗೊಳ್ಳೋಣ. ಇದೊಂದು ಗ್ರೀನ್ ಸ್ವಿಚ್ ಅಂತ ಇದೆ. ಗ್ರೀನ್ ಸ್ವಿಚ್ ಇದು ಪುಷ್ ಬಟನ್. ಆ್ಯಕ್ಚುಲಿ ಗ್ರೀನ್ ಅಂತ ಹೇಳಿದರೆ NO, ಇಲ್ಲಿ ನಿಮಗೆ ಸಿಂಬಲ್ ಕಾಣಿಸ್ತಾ ಇದೆ, ಇದು ಓಪನ್ ಆಗಿರೋ ಸಿಂಬಲ್, ಇಲ್ಲಿ ಟಚ್ ಇಲ್ಲ. ಈ 3 ಮತ್ತು 4 ಮಧ್ಯೆ ಇಲ್ಲಿ ಓಪನ್ ಆಗಿದೆ, ಇದು ಸಿಂಬಲ್ ಯಾವಾಗೂ ನೆನ್ಪಿಟ್ಕೊಂಡಿರಬೇಕು. ಯಾಕಂದ್ರೆ ದೊಡ್ಡ ಡ್ರಾಯಿಂಗಲ್ಲಿ ನೀವು ಟ್ರೇಸ್ ಮಾಡುವಾಗ ಇದು ಗೊತ್ತಾಗಬೇಕು ಯಾಕೆ ಇದು ಓಪನ್ ಇದೆ ಅಂತ. ಈ ಓಪನ್ ಇದ್ರೆ ಪಾಯಿಂಟ್ ಅಂತ ಹೇಳಿ ಇದು ನಾರ್ಮಲ್ ಆಗಿ ಓಪನ್ ಆಗಿದೆ ಅಂತ. ಇದು ನಾರ್ಮಲ್ ಆಗಿ ಓಪನ್ ಇದ್ರೆ ಕ್ಲೋಸ್ ಆಗೋದು ಯಾವಾಗ, ಇದು ಕೆಲಸ ಮಾಡಿದಾಗ. ಇದರ ಕೆಲಸ ಏನು, ಈ ಬಟನ್ ಪುಷ್ ಆಗಬೇಕು. ಈ ಒಳಗಡೆ ಪುಷ್ ಆದರೆ ಇದು ಕೆಲಸ ಮಾಡಿದೆ ಅಂತ ಅರ್ಥ. ಪುಷ್ ಆದಾಗ ಏನಾಗುತ್ತೆ, 3 ಮತ್ತು 4 ಮಧ್ಯೆ ಕಂಟಿನ್ಯೂಟಿ ಬರುತ್ತೆ. ಇದು ಬಿಟ್ಟರೆ ಏನಾಗುತ್ತೆ, 3 ಮತ್ತು 4 ಮಧ್ಯೆ ಇರೋ ಕಂಟಿನ್ಯೂಟಿ ಹೋಗುತ್ತೆ. ಸೊ ಈ ಸ್ವಿಚ್ ಕೆಲಸ ಮಾಡಿದಾಗ ಈ ಪಾಯಿಂಟ್ಸು ಉಲ್ಟಾ ರಿವರ್ಸ್ ಆಗುತ್ತೆ. ಇದು ಗ್ರೀನಲ್ಲಿ ನಾರ್ಮಲಿ ಓಪನ್ ಸ್ವಿಚ್ಚು. ಎಲ್ಲ ಇಕ್ವಿಪ್ಮೆಂಟಲ್ಲಿ ಯಾವುದೇ ರೆಫ್ರಿಜರೇಷನ್ ಆಗಿರೋ ಎಲ್ಲೇ ಎಲೆಕ್ಟ್ರಿಕಲ್ ಗ್ರೀನ್ ಇದ್ದರೆ ಅದು ನಾರ್ಮಲಿ ಓಪನ್ ಅಂತಲೇ ಅರ್ಥ. ಇನ್ನೊಂದು ಸ್ವಿಚ್ ತೊಗೊಳ್ಬೋದು, ಇದು ರೆಡ್ ಇದೆ ನೋಡಿ, ರೆಡ್ ಸ್ವಿಚ್, ಇದು ಪುಷ್ ಬಟನ್. ಸೊ ಇದರಲ್ಲಿ ಪಾಯಿಂಟ್ಸ್ ನೀವು ನೋಡ್ತಾ ಇರೋದು NC ಇಲ್ಲಿ ನೋಡು, ಇಲ್ಲಿ ಟಚ್ ಆಗಿದೆ, ಇದು ಒಳಗಡೆಯಿಂದ ಕಾಂಟ್ಯಾಕ್ಟ್ ಇದೆ. ಸೊ ನಾರ್ಮಲ್ ಇರುವಾಗ ಕಾಂಟ್ಯಾಕ್ಟ್ ಇದೆ. ಸೊ ಇವಾಗ ಇದು ನಾರ್ಮಲ್ಲು, ನಾನು ಪ್ರೆಸ್ ಮಾಡಿಲ್ಲ. ನಾನು ಯಾವಾಗ ಪ್ರೆಸ್ ಮಾಡ್ತೀನಿ ಇದು ನಾರ್ಮಲಿ ಕ್ಲೋಸ್ ಇರೋದು ನಾರ್ಮಲಿ ಓಪನ್ ಆಗುತ್ತೆ. ಇದು ಸ್ವಿಚ್. ರೆಡ್ ಇರೋದು NC, ಎಲ್ಲೇ ಯಾವುದೇ ಎಲೆಕ್ಟ್ರಿಕಲಲ್ಲಾಗಿ ನೀವು NC ಇರುವುದು ರೆಡ್ ಆಗಿರುತ್ತೆ. ಈ ಸ್ವಿಚ್ಚಿನ ಕೆಲಸ ಇದೆ. ಸೊ ಇದು ಅದಾದ ನಂತರ ಇಲ್ಲಿ ಟೈಮರ್ ಇದೆ. ಟೈಮರಲ್ಲಿ ನೋಡ್ಬೋದು, ಟೈಮರ್ ಅಂತ ಏನು ಸ್ಪೆಷಲ್ ಏನಿಲ್ಲ, ಇದು ನಾರ್ಮಲ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಒಂದು ಟೈಮರ್ ಇರುತ್ತೆ, 24 hour ಟೈಮರ್ ಇದು ತಿರುಗ್ತಾ ಇರುತ್ತೆ. ಯಾವ ಟೈಮಿಗೆ ನಮ್ಗೆ ಏನಾದರೂ ಲೈಟ್ ಆನ್ ಮಾಡಬೇಕಾ, ಏನಾದರೂ ಆನ್ ಮಾಡಬೇಕಾ, ಇದರ ಥ್ರೂ ಕನೆಕ್ಷನ್ ತಗೊಂಡು ಮಾಡ್ಬೋದು. ಸೊ ಇದು ಹೇಗೆ ವರ್ಕ್ ಆಗಿ ಇಲ್ಲಿ ನೋಡಿ ನೀವು, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 4 ಪಾಯಿಂಟ್ ಇದೆ. ನಂಬರ್ 1 ಮತ್ತು ನಂಬರ್ 2 ಮಧ್ಯೆಯಲ್ಲಿ ಮೋಟರ್ ಅಂತ ಬರ್ತಿದೆ, M ಅಂತ ಬರ್ತಿದೆ. ನಂಬರ್ 4 ಮತ್ತು ನಂಬರ್ 3 ಮಧ್ಯೆ ಇಲ್ಲಿ ನೋಡಿ ಕಂಟಿನ್ಯೂಟಿ ಓಪನ್ ಇದೆ, ಇದು ನಾರ್ಮಲಿ ಓಪನ್ ಇದೆ. ಈಗ ನಾರ್ಮಲ್ ಕಂಡೀಷನಲ್ಲಿ 3 ಮತ್ತು 4 ಮಧ್ಯೆ ಓಪನ್ ಇದೆ. ಈ ಮೋಟರ್ ಅಂತ ಹೇಳಿದರೆ ಏನು, ಇದರೊಳಗೆ ಒಂದು ಚಿಕ್ಕದು ಮೋಟರ್ ಇರುತ್ತೆ, ಇದು ಟೈಮರ್ ತಿರುಗಲಿಕ್ಕೆ ಇಲ್ಲಿ ಒಳಗೆ ಗಡಿಯಾರ ಥರ ಇದೆ, ತಿರುಗ್ತಾ ಇರುತ್ತೆ. ಇಲ್ಲಿ ಇದನ್ನು ರೊಟೇಟ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 1 2 3 4 ಅಂತ ನಂಬರ್ ಇದೆ ನೋಡಿ, ಇದು 24 hour 24 ಗಂಟೆ ಟೈಮಿಂಗ್ ಇದರಲ್ಲಿ ತಿರುಗ್ತಾ ಇರುತ್ತೆ. ಮತ್ತೆ 24 ಗಂಟೆ ಆದ ನಂತರ ಮತ್ತೆ ಪುನಃ 1ಕ್ಕೆ ಬಂದು ಮತ್ತೆ ಕಂಟಿನ್ಯೂಟಿ ಆಗುತ್ತೆ. ಸೊ ಈ 3 ಮತ್ತು 4 ನಾರ್ಮಲ್ ಟೈಮಲ್ಲಿ ಓಪನ್, ಇದು ಕೆಲಸ ಮಾಡಿದಾಗ ಇದು ನಾರ್ಮಲ್ ಕ್ಲೋಸ್ ಆಗುತ್ತೆ.
ಕೆಲಸ ಮಾಡೋದಂದ್ರೆ ಹೇಗೆ, ಇದು ನೋಡ್ಬೋದು ಇಲ್ಲಿ ಪಾಯಿಂಟ್ಸ್ ಇದೆಯಲ್ಲ, ಈ ಪಾಯಿಂಟ್ಸನ್ನು ಈ ಕಡೆ ಮಾಡಲಿಕ್ಕಾಗುತ್ತೆ ನಾವು. ಈ ಥರ ನೋಡಿ ಈ ಕಡೆ ಬರುತ್ತೆ. ಸೊ ಈ ಕಡೆ ಬಂದಾಗ, ಮುಂಚೆ ಈ ಕಡೆ ಇತ್ತು, ಇದು ಈ ಕಡೆ ಬಂತು. ಈ ಕಡೆ ಬಂದಾಗ ಏನಾಗುತ್ತೆ, ಈ ಟೈಮ್ ನಮ್ಮದು ಓಡ್ತಾನೆ ಇರುತ್ತೆ. ಸೊ ಇಲ್ಲಿ ಓಡ್ತಾ ಇರುವಾಗ ಏನಾಗುತ್ತೆ, ಈ ಸೈಡಲ್ಲಿ ಇದೆ, ಈ ಸೈಡಲ್ಲಿರೋ ಪಾಯಿಂಟು ಇದು ನಾರ್ಮಲ್ ಕಂಡೀಷನ್. ಇದು ಟೈಮ್ ಗಡಿಯಾರ ತಿರುಗ್ತಾ ಇರುತ್ತೆ, ಆ ಟೈಮಲ್ಲಿ ಇದು ಓಪನ್ ಆಗಿನೇ ಇರುತ್ತೆ. ಸೊ ಇದು ತಿರುಗಿ ಏನಾಗುತ್ತೆ, ನಾವಲ್ಲಿ ಚೇಂಜಸ್ ಮಾಡಿದ್ದೆ ನೋಡಿ, ಆ ಜಾಗಕ್ಕೆ ಬಂದಾಗ ಇವಾಗ ನೋಡಿ ನಾವೀಗ ಚೇಂಜಸ್ ಮಾಡಿದ ಜಾಗಕ್ಕೆ ಬಂತು. ಈ ಪಿನ್ ಅಲ್ಲಿ ಈ ಕಡೆ ಇದೆ, ನಮ್ಮ ಜಾಗ ಈ ಸ್ಲಾಟ್ ಈ ಕಡೆ ಇದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಕೆಲಸ ಅಂತ ಹೇಳಿದ್ರೆ ನಮಗೆ ಇಲ್ಲಿ 4 ಇಂದ 3ಗೆ ಔಟ್ ಕೊಡ್ಲಿಕ್ಕೆ ಶುರು, ಔಟ್ಪುಟ್ ಇಲ್ಲಿ ನೀವು ಫೇಸ್ ಕೊಟ್ರೆ ಇಲ್ಲಿಂದ ಫೇಸ್ ಔಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 3 ಮತ್ತು 4 ನಾರ್ಮಲಿ ಓಪನ್ ಇದ್ದದ್ದು. ಯಾವಾಗ ಟೈಮರ್ ಕೆಲಸ ಮಾಡುತ್ತೆ, ಕೆಲಸ ಅಂದರೆ ಪವರ್ ಕೊಟ್ಟಾಗ ಅಲ್ಲ, ಇದರ ನಿಜವಾದ ಕೆಲಸ ಯಾವುದು, ನಮಗೆ ಲೈಟ್ ಆನ್ ಮಾಡಿ ಕೊಡಬೇಕು ಅಥವಾ ಮೋಟರ್ ರನ್ ಆಗಿ ಮಾಡಿ ಕೊಡಬೇಕು. ಸೊ ಇದರ ನಿಜವಾದ ಕೆಲಸ ಆದಾಗ ಇಲ್ಲಿ ಓಪನ್ ಇರೋ ಪಾಯಿಂಟ್ ಕ್ಲೋಸ್ ಆಗುತ್ತೆ. ಸೊ ಇದು NONC ಹೇಗೆ ವರ್ಕ್ ಆಗುತ್ತೆ ಅಂತ. NONC ಅಂತ ಹೇಳಿದರೆ ಡಿಫ್ರೆಂಟ್ ಕೆಲಸ ಮಾಡುತ್ತೆ. NONC ಎಲ್ಲ ಜಾಗದಲ್ಲಿ ಸೇಮ್ ಕೆಲಸ ಮಾಡೋದಲ್ಲ. ಕಾಂಟ್ಯಾಕ್ಟರ್ ಒಳಗೆ ಹೋದಾಗ, ಆಕ್ಟಿವ್ ಆದಾಗ, A1 A2ಗೆ ಪವರ್ ಕೊಟ್ಟಾಗ ಈ NONCಯಲ್ಲಿ ಬದಲಾಗುತ್ತೆ. ಸೊ NONC ಯಾವುದಂತ ಗೊತ್ತಾಗುತ್ತೆ. ಈ ಓವರ್ಲೋಡಲ್ಲಿ ಹೇಗೆ, ಇದು ಓವರ್ಲೋಡ್ ಟ್ರಿಪ್ ಆದಾಗ ಇದರಲ್ಲಿ NONCಯಲ್ಲಿ ಚೇಂಜ್ ಆಗುತ್ತೆ. ನಾರ್ಮಲ್ ಟೈಮಲ್ಲಿ ಟ್ರಿಪ್ ಆಗದೆ ಇರಬಾರ್ದು, ಟ್ರಿಪ್ ಆದಾಗ ಇದು ಚೇಂಜಸ್ ಆಗುತ್ತೆ. ಅಂಡರ್ ವೋಲ್ಟೇಜ್ ಇದರಲ್ಲಿ ಯಾವಾಗ ಅಂಡರ್ ವೋಲ್ಟೇಜ್ ಬಂತು ಆವಾಗ ಪಾಯಿಂಟ್ಸಲ್ಲಿ ಚೇಂಜಸ್ ಆಗುತ್ತೆ. ಇದು ನಾರ್ಮಲ್ 24 ಅವರ್ ಟೈಮಲ್ಲಿ ಯಾವಾಗ ನಾವು ಟೈಮ್ ಸೆಟ್ ಮಾಡಿರೋ ಟೈಮ್ ಬಂತು ಆವಾಗ NONC ಚೇಂಜ್ ಆಗುತ್ತೆ. ಸ್ವಿಚ್ಚಲ್ಲಿ ನಾರ್ಮಲ್ ಸ್ವಿಚ್ಚು, ನಾವು ಸ್ವಿಚ್ ಒತ್ತಿದಾಗ NONC ಪಾಯಿಂಟ್ಸ್ಗಳು ಚೇಂಜಸ್ ಆಗುತ್ತೆ. ಸೊ ನಾವೊಂದು ಎಕ್ಸಾಂಪಲ್ ಏನು ಪವರ್ ಕೊಟ್ಟು ಕಾಣಿಸ್ತೀನಿ ನಿಮಗೆ ಹೇಗೆ ಚೇಂಜಸ್ ಆಗುತ್ತೆ ಅಂತ. ಇಲ್ಲಿ ಒಂದು ಇಂಡಿಕೇಟರ್ ಇದೆ. ಇಂಡಿಕೇಟರ್ ಅಂತ ಹೇಳಿದರೆ ಇದು ಸೀರೀಸ್ ಲ್ಯಾಂಪ್ ಥರ ಮಾಡ್ಕೊಂಡಿದ್ದೇನೆ. ಇಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ. ಅಂದೇಳಿ ಇಲ್ಲಿ ಪವರ್, ಒಂದರಲ್ಲಿ ಪವರ್ ಬರುತ್ತೆ, ಇನ್ನೊಂದರಲ್ಲಿ ಪವರ್ ಹೋಗ್ತಾ ಇದೆ. ಸೊ ಕಾಂಟ್ಯಾಕ್ಟರ್ ನಾವು ಟೆಸ್ಟ್ ಮಾಡೋದಂದೇಳಿ ಇಲ್ಲಿ NC ಪಾಯಿಂಟ್ ಏನು ಕಾಣಿಸ್ತಾ ಇದೆ ನಾರ್ಮಲ್ ಟೈಮಲ್ಲಿ ಕ್ಲೋಸ್ ಆಗಿ ಇರಬೇಕು ಅಂತ. ಸೊ ಈ ಪಾಯಿಂಟಿಗೆ ಪವರ್ ಕೊಟ್ಟರೆ ಇನ್ನೊಂದು ಪಾಯಿಂಟಿಂದ ಪವರ್ ಬರಬೇಕು, ಹೇಗೆ ಲೈಟ್ ಇಂಡಿಕೇಟರ್ ಆನ್ ಆದಾಗೆ. ಬೇರೆ 2 ಪಾಯಿಂಟ್ ನೋಡ್ಬೋದು, NO ಪಾಯಿಂಟ್, ಇದರಲ್ಲಿ ನೀವು ಕನೆಕ್ಟ್ ಮಾಡಿದರೆ ಇಂಡಿಕೇಟರ್ ಆನ್ ಆಗ್ತಾನೆ ಇಲ್ಲ. NCB ನೋಡ್ಬೋದು, ಇವಾಗ ಇಂಡಿಕೇಟರ್ ಆನ್ ಆಗಿದೆ, ಕಾಂಟ್ಯಾಕ್ಟರ್ ನಾರ್ಮಲ್ ಟೈಮಲ್ಲಿದೆ. ನಾರ್ಮಲ್ ಟೈಮಲ್ಲಿ ಕಾಂಟ್ಯಾಕ್ಟ್ ಇವಾಗ ಆ್ಯಕ್ಟಿವ್ ಆಗಿಲ್ಲ. ನಾವು ಇಲ್ಲಿ ಒಳಗಡೆ ಪ್ರೆಸ್ ಮಾಡಿದರೆ ಇಲ್ಲಿ ಲೈಟ್ ಆಫ್ ಆಗುತ್ತೆ. ಸೊ ಕಾಂಟ್ಯಾಕ್ಟರ್ ಆ್ಯಕ್ಟಿವ್ ಆದರೆ ಇಂಡಿಕೇಟರ್ ಆಫ್ ಆಗುತ್ತೆ. ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟು ನಾರ್ಮಲಿ ಓಪನ್ ಆಗುತ್ತೆ. ಇದು ಕಾಂಟ್ಯಾಕ್ಟ್ರಲ್ಲಿ ಹೀಗೆ ಕೆಲಸ ಮಾಡುತ್ತೆ ಅಂತ. ಬೇರೆ ಬೇರೆ ಡಿವೈಸಲ್ಲಿ ಬೇರೆ ಬೇರೆ ಟೈಪ್. ಇದು ಓವರ್ಲೋಡ್ ಅಂತ ಹೇಳಿದರೆ ಟ್ರಿಪ್ ಆದಾಗ ಕೆಲಸ ಮಾಡಬೇಕು. ನಾರ್ಮಲ್ ಟೈಮ್ ಅಂದರೆ ಟ್ರಿಪ್ ಆಗಿಲ್ಲ ಅಂದರೆ ಅದು ನಾರ್ಮಲ್ ಟೈಮ್. ಇಲ್ಲಿ ನೋಡು NC ಪಾಯಿಂಟ್ ಇದೆ, ಇಲ್ಲಿ 2 ಪವರ್ ಕೊಟ್ಟರೆ ಇಂಡಿಕೇಟರ್ ಆನ್ ಆಗ್ತಾಯಿದೆ. ಈ ಕಡೆ NO ಪಾಯಿಂಟ್ ಇದೆ, ಇಲ್ಲಿ ಪವರ್ ಕೊಟ್ಟರೆ ಆನ್ ಆಗ್ತಾ ಇಲ್ಲ. ಸೊ ಆನ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಇದು ಇವಾಗ ಟ್ರಿಪ್ ಆಗಿಲ್ಲ, ಅದಕ್ಕೋಸ್ಕರ ಆನ್ ಆಗ್ತಾ ಇಲ್ಲ. ಈ ಟೈಮರಲ್ಲಿ ಈ ಕಡೆ ಮಾಡಿದರೆ ಟ್ರಿಪ್ ಪೊಸಿಷನಿಗೆ ಬರುತ್ತೆ. ಟ್ರಿಪ್ ಪೊಸಿಷನಿಗೆ ಬಂದರೆ ಲೈಟ್ ಆನ್ ಆಗ್ತಾಯಿದೆ. ಈ ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟು ನಾರ್ಮಲ್ ಓಪನ್ ಆಗ್ತಾ ಇದೆ. ಸೊ ಇದೇ ಥರ ಯಾವ ಡಿವೈಸಲ್ಲಿ ಯಾವ ಥರ ಕೆಲಸ ಆಗಬೇಕು ಅದರ ಮೇಲೆ ಈ NONC ಪಾಯಿಂಟ್ಸ್ಗಳು ಚೇಂಜ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.